ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 10 ಜಲಪಾತಗಳಿದ್ದಾವೆ. ಅದರಲ್ಲಿ ಗೋಕಾಕ್ ಫಾಲ್ಸು ಇವತ್ತು ವಿಶ್ವ ಪ್ರಸಿದ್ಧಿ ಪಡೆದಿದೆ. ಅದೇ ತರನಾಗಿ ಈ ಒಂದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಒಟ್ಟು 9 ಜಲಪಾತಗಳಿದ್ದಾವೆ. ಆದರೆ ಜಿಲ್ಲಾಡಳಿತ ಈ 9 ಜಲಪಾತಗಳಿಗೂ ಇವತ್ತು ನಿರ್ಬಂಧ ಹೇಳಿದೆ. ಪ್ರವಾಸಿಗರು ಕೈ ಬೀಸಿ ಕರೆಯುವಂಥ ಈ ಒಂದು 9 ಜಲಪಾತಗಳಿಗೆ ಇವತ್ತು ಏನು ಜಿಲ್ಲಾಡಳಿತ ಮತ್ತು ಫಾರೆಸ್ಟ್ ಇಲಾಖೆ ಎರಡೂ ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ನಾವು ನೋಡ್ತಾ ಇದ್ದೀವಿ, ನಮ್ಮನ್ನು ಕರೆಸಿ ನಿರ್ಬಂಧ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ನಮ್ಮನ್ನು ಈ ಜಲಪಾತವನ್ನು ತೋರಿಸ್ತಾರೆ. ಖಾನಾಪುರ ತಾಲೂಕಿನ ಏನು ಒಂದು ಜಾಂಬುಟಿ ಬಳಿ ಇರುವಂಥ ಬಟವಾಡೆ ಫಾಲ್ಸು ಇದಾಗಿದೆ. ಇದು ಸುಮಾರು 70 ಅಡಿ ಅಂತರದಿಂದ ಈ ಜಲಪಾತ ಆಕಾಶದಿಂದ ಭೂಮಿಗೆ ಧರೆಗೆ ಅಪ್ಪಳಿಸ್ತದೆ. ಅದೇ ತರನಾಗಿ ಈ ಒಂದು ಫಾಲ್ಸು ಈ ಒಂದು ಏನೋ ಒಂದು ರಾಷ್ಟ್ರೀಯ ಹೆದ್ದಾರಿ ಗೋವಾ ಮತ್ತು ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಯ 500 ಮೀಟರ್ದ ಅಂತರದಲ್ಲಿದೆ. ಈ ಒಂದು ಜಲಪಾತವನ್ನು ನೋಡಬೇಕಂತೇಳಿ ಅನೇಕ ಪ್ರವಾಸಿಗರು ಇವತ್ತು ಹರಿಸ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ನಿರ್ಬಂಧ ಹೇಳಿದರೆ ಪ್ರಮುಖವಾಗಿ ಇಲ್ಲಿ ಮತ್ತು ಯುವತಿಯರು ಬಂದು ಈ ಒಂದು ಪರಿಸರವನ್ನು ನಾಶ ಮಾಡ್ತಾರೆ ಅಂತೇಳಿ ಇಲ್ಲಿರುವಂಥ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಈ ಒಂದು ಜಲಪಾತಕ್ಕೆ ಈ 9 ಜಲಪಾತಗಳೇನಿದ್ದಾವೆ ಆ 9 ಜಲಪಾತಕ್ಕೆ ನಿರ್ಬಂಧ ಹೇರಿದ್ದಾರೆ. ಇನ್ನೂ ಸಹ ಒಂದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಈ ನಿರ್ಬಂಧ ಹೇರಿದಂಥ ಈ ಒಂದು ಏನು ಬಟವಾಡಿ ಫಾಲ್ಸ್ ಇದೆ ಆ ಬಟವಾಡಿ ಫಾಲ್ಸನ್ನು ಒಂದು ಪ್ರಮುಖವಾಗಿ ನಿರ್ಬಂಧನ ನಿಷೇಧಗೊಳಿಸಬೇಕಂತೇಳಿ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಈ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು, ಇಲ್ಲಿರುವಂಥ ಏನು ಈ ಬಟವಾಡಿ ಫಾಲ್ಸನ್ನು ಅನುಭವಿಸ್ಬೇಕಂತೇಳಿ ಏನು ಮಾಡ್ತಾರೆ. ಯಾಕಂತಂದರೆ ಆಕಾಶದಿಂದ ಏನು ಶಿವನ ಮುಡಿಯಲ್ಲಿರುವಂಥ ಗಂಗೆನೇ ಧರೆಗಿಳಿದು ಬಂದಂಥ ಒಂದು ಭಾಸ ಈ ಬಟವಾಡಿ ಫಾಲ್ಸಲ್ಲಾಗತ್ತೆ. ಆದರೆ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆಗಳು ಇದಕ್ಕೆ ನಿರ್ಬಂಧ ಹೇರಿದ್ದಾರೆ. ಆ ನಿರ್ಬಂಧವನ್ನು ತೆರವುಗೊಳಿಸಬೇಕಂತೇಳಿ ಅನೇಕ ಜನ ಮತ್ತು ಪ್ರವಾಸಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥ ಏನು ಜಿಲ್ಲಾಡಳಿತ ಆದಷ್ಟು ಬೇಗ ಈ 9 ಜಲಾಶಯಗಳೇನಿದ್ದಾವೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ 9 ಜಲಾಶಯಗಳಿಗೆ ಈ ನಿರ್ಬಂಧವನ್ನು ತೆರವುಗೊಳಿಸಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಏನು ನಾಗೇಶ್ ತೋರ್ತಾ ಇದ್ರಿ, ಈ ಒಂದು ಪ್ರಕೃತಿಯ ಸೊಬಗು ಯಾವ ತಣ್ಣಾಗಿದೆ ಅಂತಂದರೆ ಇಲ್ಲಿ ಪ್ರತಿ ಮಳೆಗಾಲದಲ್ಲಿ ಈ 9 ಫಾಲ್ಸ್ಗಳನ್ನು ನೋಡಬೇಕು. ಅದರಲ್ಲಿ ಪ್ರಮುಖವಾಗಿ ಈ ಬೆಳಗಾವಿಯಿಂದ 25 ಕಿಲೋಮೀಟರ್ ಅಂತರದಲ್ಲಿರುವಂಥ ಈ ಬಟವಾಡಿ ಫಾಲ್ಸ್ ಏನಿದೆ ಈ ನಯನ ಮನೋಹರವಾದಂಥ ಈ ಫಾಲ್ಸ್ ನೋಡಬೇಕು, ಕಣ್ತುಂಬುಗೊಳಿಸಬೇಕು, ನಾವು ಆನಂದ ಪಡಿಸಬೇಕು. ಯಾಕಂದರೆ ಆಕಾಶದಿಂದ ಏನು ಧರೆಗೆ ಬಂದಂಥ ಈ ಒಂದು ಫಾಲ್ಸನ್ನು ನಾವು ಕಣ್ಣಾರೆ ಅನುಭವಿಸ್ಬೇಕಂತೇಳಿ ಇಲ್ಲಿರುವಂಥ ಪ್ರವಾಸಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ನಿರ್ಬಂಧ ಹೇರಿದ್ದಾರೆ. ಆ ನಿರ್ಬಂಧ ತೆರವುಗೊಳಿಸಬೇಕಂತೇಳಿ ಸಾರ್ವಜನಿಕರು ಪ್ರವಾಸಿಗರು ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.